ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತಿ ಕಡಿಮೆ ರೀಮೇಕ್ ಸಿನಿಮಾಗಳನ್ನು ಮಾಡಿರೋ ನಟರುಗಳು ಅಂತ ಬಂದಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ಅದೇ ರೀತಿ ರೀಮೇಕ್ನಲ್ಲಿ ಸಕ್ಸಸ್ ಕಾಣದೇ ಇರೋ ನಟ ಅಂತ ಬಂದಾಗಲೂ ಕೂಡ ಇವರೇ ನಮಗೆ ಸಿಗೋದು. ಗೆಳೆಯರೇ, ಇವರ ರೀಮೇಕ್ ರೇಟ್ಸ್ ಕಡಿಮೆ ಇದೆ. ಅದೇ ರೀತಿ ರೀಮೇಕ್ನಲ್ಲಿ ಇವರ ಸಕ್ಸಸ್ ಕೂಡ ಕಡಿಮೆ ಇದೆ. ಓಂ, ಜನ್ಮದ ಜೋಡಿ, ನಮ್ಮೂರ ಮಂದಾರ ಹೂವೆ ಅಂತ 25 ವಾರ 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆದಂತಹ ಸೋಮೇಕ್ ಸಿನಿಮಾಗಳನ್ನು ಕೊಟ್ಟರೂ ಕೂಡ ಆ ಟೈಮಲ್ಲಿ ಇವರು ತುಂಬಾ ರೀಮೇಕ್ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಯಾವ ಮಟ್ಟಿಗೆ ಅಂದರೆ, ರೀಮೇಕ್ನಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅಂದರೂ ಕೂಡ 2000 ಇಸವಿಯಿಂದ 2002 ತನಕ ಈ 3 ವರ್ಷಗಳಲ್ಲಿ 12 ರೀಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಯಾವುದೂ ಕೂಡ ಇವರ ಕೈ ಹಿಡಿದಿಲ್ಲ. ವಿಷ್ಣುವರ್ಧನ್ ರವರ ಸಕ್ಸಸ್ ಆದ ರೀಮೇಕ್ ಸಿನಿಮಾಗಳು ಅಂತ ಬಂದಾಗ ಸೂರ್ಯವಂಶ, ಯಜಮಾನ, ಆಪ್ತಮಿತ್ರ ಅಂತ ಸಿನಿಮಾಗಳನ್ನು ನಾವು ಗುರುತಿಸಬಹುದು. ಹಾಗೆ ರವಿಚಂದ್ರನ್ ರವರ ಸಕ್ಸಸ್ ರೀಮೇಕ್ಗಳು ಅಂತ ಬಂದಾಗಲೂ ಕೂಡ ಕನಸುಗಾರ, ಯಾರೇ ನೀನು ಚೆಲುವೆ, ರಾಮಾಚಾರಿ ಅಂತದನ್ನು ನಾವು ಗುರುತಿಸಬಹುದು. ಆದರೆ ಶಿವರಾಜ್ ಕುಮಾರ್ ಅವರ ಸಕ್ಸಸ್ ಆದ ರೀಮೇಕ್ ಅಂತ ನೋಡಿದಾಗ ಪ್ರೀಸೆ ಒಂದನ್ನು ಬಿಟ್ಟರೆ ಆ ಮಟ್ಟಿಗೆ ಇಟ್ಟಾದಂತಹ ಯಾವುದೇ ರೀಮೇಕ್ ಸಿನಿಮಾ ಕೂಡ ಇವರ ಲೀಸ್ಟ್ನಲ್ಲಿ ಇಲ್ಲ. ಇವರ ಸಾರ್ವಕಾಲಿಕ ದಾಖಲೆ ಬರೆದ ಸೋಮೇಕ್ ಸಿನಿಮಾಗಳು ಸಾಕಷ್ಟು ನಮಗೆ ಸಿಗ್ತವೆ. ಅಂಥದ್ರಲ್ಲಿ ಯಾಕೆ ಇಂಥ ರೀಮೇಕ್ ಸಿನಿಮಾಗಳನ್ನು ಮಾಡಿದ್ರೋ ಗೊತ್ತಿಲ್ಲ. ಇದರಿಂದ ಬೇಸೆತ್ತೋದ ಶಿವಣ್ಣ ಶ್ರೀರಾಮ್ ಸಿನಿಮಾದ 100 ಡೇಸ್ ಫಂಕ್ಷನ್ನಲ್ಲಿ ನಾನು ಇನ್ನು ಮುಂದೆ ರೀಮೇಕ್ ಸಬ್ಜೆಕ್ಟ್ಗಳನ್ನು ಮಾಡಲ್ಲ ಅಂತ ಬಹಿರಂಗವಾಗಿ ಘೋಷಿಸಿಬಿಡ್ತಾರೆ. ಅಲ್ಲಿಂದ ಇವರ ರೀಮೇಕ್ ಸಿನಿಮಾಗಳು ಕಡಿಮೆ ಆಗ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಶಿವಣ್ಣ ಮಾಡಿದ ವರ್ಸ್ಟ್ ರೀಮೇಕ್ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಗಂಗಾ ಯಮುನಾ, ಇದು 1997ರಲ್ಲಿ ತೆರೆಕಂಡ ಸಿನಿಮಾ. ಇದು ತೆಲುಗು ರೀಮೇಕ್ ಆಗಿರ್ತದೆ. ಎಸ್ ಮಹೇಂದರ್ ನಿರ್ದೇಶನ ಮಾಡಿದರೆ ಮಾಲಾಶ್ರೀ ನಾಯಕಿಯಾಗಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ತೆರೆಕಂಡಿದ್ದ ಸಮಯದಲ್ಲಿ ಶಿವಣ್ಣನ ಮಾರ್ಕೆಟಿಂಗ್ ಚೇಂಜ್ ಆಗಿರ್ತದೆ. 1995ರಲ್ಲಿ ಓಂ ಸಿನಿಮಾ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿರುತ್ತೆ. ಅಂಥ ಒಂದು ಸಮಯದಲ್ಲಿ ಈ ಥರ ಒಂದು ರೀಮೇಕ್ ಸಿನಿಮಾ ಮಾಡೋ ಅಗತ್ಯ ಶಿವಣ್ಣನಿಗೆ ಇರಲಿಲ್ಲ. ಇದು 1994ರಲ್ಲಿ ತೆಲುಗು ಭಾಷೆಯಲ್ಲಿ ತೆರೆಕಂಡಿದ್ದ ಶುಭಲಗ್ನಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತೆಲುಗುನಲ್ಲಿ ಜಗಪತಿ ಬಾಬು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದ್ದ ಈ ಸಿನಿಮಾ 1991ರಲ್ಲಿ ಕನ್ನಡದಲ್ಲಿ ಬಂದಿದ್ದ ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ಆದರೂ ಕೂಡ ಮತ್ತೆ ಇದನ್ನು ಕನ್ನಡಕ್ಕೆ ರೀಮೇಕ್ ಮಾಡಿದ್ದಾರೆ. ವಿಶ್ವ, ಇದು 1999ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಶಿವರಾಜ್ ಕುಮಾರ್ ಅವ್ರ ಜೊತೆ ಅನಂತ್ನಾಗ್, ಸುಹಾಸಿನಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ನೋಡಿ, ಇದೇ ವರ್ಷ AK47 ಅಂತ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಜೂನ್ನಲ್ಲಿ ಬಂದಿದ್ದ AK47 ಸಿನಿಮಾ ನೋಡಿ ಖುಷಿಯಾಗಿದ್ದ ಅಭಿಮಾನಿಗಳಿಗೆ ಆಗಸ್ಟ್ನಲ್ಲಿ ವಿಶ್ವ ಅನ್ನೋ ರೀಮೇಕ್ ಸಿನಿಮಾ ಕೊಡ್ತಾರೆ. AK47 ನಂತರ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಉಟ್ಕೊಂಡಿರುತ್ತೆ. ಈ ಸಿನಿಮಾದ ಪೋಸ್ಟರ್ಗಳನ್ನು ನೋಡಿದಾಗ ಕೂಡ AK47ಗೆ ಹೋಲಿಕೆ ಆಗ್ತಿರುತ್ತೆ. ಆದರೆ ಸಿನಿಮಾ ತೆರೆಕಂಡು ನಿರೀಕ್ಷೆಯ ಗೆಲುವನ್ನು ಕಾಣಲ್ಲ. ಇದು 1990ರಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಕಂಡಿದ್ದ ಗಾಯಾಲ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಹಿಂದಿಯಲ್ಲಿ ಸನ್ನಿ ಡಿಯೋಲ್ ಮಾಡಿದ್ದ ಪಾತ್ರವನ್ನು ಕನ್ನಡದಲ್ಲಿ ಶಿವಣ್ಣ ಮಾಡಿರ್ತಾರೆ. ಹಿಂದಿಯಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಆ ಕಾಲಕ್ಕೆ 20 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಈ ಸಿನಿಮಾ ಕನ್ನಡದಲ್ಲಿ ಅವರೇ ಸಿನಿಮಾ ಆಗಿ ಹೊರಹೊಮ್ಮುತ್ತೆ. ಮುದ್ದಿನ ಕಣ್ಮಣಿ, ಇದು 1997ರಲ್ಲಿ ತೆರೆಕಂಡ ಸಿನಿಮಾ. ರವಿ ಕೊಟ್ಟರಕಾರ ಎನ್ನುವರು ನಿರ್ದೇಶನ ಮಾಡಿದರೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಸಾಯಿ ಕುಮಾರ್ ಕೂಡ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು ಒಂದು ರೀಮೇಕ್ ಸಿನಿಮಾ. ಈ ಸಿನಿಮಾದಿಂದ ಶಿವಣ್ಣನಿಗೆ ಯಶಸ್ಸು ಸಿಗಲಿಲ್ಲ. ಇದೊಂದು ವರ್ಸ್ಟ್ ರೀಮೇಕ್ ಅಂತಾನೆ ಕನ್ಸಿಡರ್ ಆಯಿತು. ಆಕ್ಚುಲಿ ಈ ಸಿನಿಮಾ 1995ರಲ್ಲಿ ಮಲಯಾಳಂನಲ್ಲಿ ತೆರೆಕಂಡಿದ್ದ ಆದ್ಯತೆ ಕಣ್ಮಣಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ಜಯರಾಮ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದ್ದ ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಸುಧಾರಾಣಿರವರು ಕೂಡ ಆ್ಯಕ್ಟ್ ಮಾಡಿರ್ತಾರೆ. ಅಲ್ಲಿ ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ ಕನ್ನಡ, ತೆಲುಗು, ತಮಿಳು, ಹಿಂದಿಗೂ ಸಹ ರೀಮೇಕ್ ಆಗಿರ್ತದೆ. ಬಹಳ ಚೆನ್ನಾಗಿದೆ. ಇದು 2001ರಲ್ಲಿ ತೆರೆಕಂಡ ಸಿನಿಮಾ. MS ರಾಜಶೇಖರನ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ಶಶಿಕುಮಾರ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಎಷ್ಟೋ ಜನಕ್ಕೆ ಶಿವರಾಜ್ ಕುಮಾರ್ ಅವರ ಇದು ಒಂದು ಸಿನಿಮಾ ಇದೆ ಅನ್ನೋದೇ ಗೊತ್ತಿಲ್ಲ. ಇದು ಚಾಲ ಬಾಗುಂದಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರ್ತದೆ. ತೆಲುಗುನಲ್ಲಿ ಈ ಸಿನಿಮಾ 2000 ಇಸವಿಯಲ್ಲಿ ತೆರೆಕಂಡಿದ್ದು ಶ್ರೀಕಾಂತ್, ವಡ್ಡೆ ನವೀನ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಅಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ನಂದಿ ಅವಾರ್ಡ್ ಕೂಡ ಪಡೆದುಕೊಂಡಿರುತ್ತೆ. ಆದರೆ ಇದೇ ಸಿನಿಮಾ ಕನ್ನಡಕ್ಕೆ ರೀಮೇಕ್ ಆಗಿ ಯಾವುದೇ ಥರದ ಹೆಸರನ್ನು ಮಾಡಲಿಕ್ಕೆ ಆಗದೆ ಆವರೇಜ್ ಆಗಿರುತ್ತೆ. ಹಾಗಾಗಿ ಇದೊಂದು ಶಿವಣ್ಣನ ವರ್ಸ್ಟ್ ರೀಮೇಕ್ ಅಂತಾನೆ ಹೇಳಬಹುದು. ಮದುವೆ ಆಗೋಣ ಬಾ, ಇದು ಕೂಡ 2001ರಲ್ಲಿ ತೆರೆಕಂಡ ಶಿವಣ್ಣನ ಇನ್ನೊಂದು ವರ್ಸ್ಟ್ ರೀಮೇಕ್ ಸಿನಿಮಾ. ಇದನ್ನು VS ರೆಡ್ಡಿ ಎನ್ನುವವರು ನಿರ್ದೇಶನ ಮಾಡಿದ್ದು ಶಿವರಾಜ್ ಕುಮಾರ್ ಅವ್ರ ಜೊತೆ ಲಯಾ ಎನ್ನುವವರು ನಾಯಕಿಯಾಗಿ ಅಭಿನಯ ಮಾಡಿರ್ತಾರೆ. ಇದು ತೆಲುಗಿನ ಪೆಳ್ಳಿ చేసుకుందాం ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತೆಲುಗುನಲ್ಲಿ 1997ರಲ್ಲಿ ತೆರೆಕಂಡಿದ್ದು ವಿಕ್ಟರಿ ವೆಂಕಟೇಶ್, ಸೌಂದರ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ತೆಲುಗುನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ಕನ್ನಡ, ತಮಿಳು, ಹಿಂದಿಗೂ ಸಹ ರೀಮೇಕ್ ಆಗಿರ್ತದೆ. ಅದರಲ್ಲಿ ಹಿಂದಿ ರೀಮೇಕ್ 2000 ಇಸವಿಯಲ್ಲಿ ತೆರೆಕಂಡಿದ್ದು ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಸಿನಿಮಾ ಎಂದು ಕರೆಸ್ಕೊಂಡಿರುತ್ತೆ. ಆದರೆ ಕನ್ನಡ ಹಾಗೂ ತಮಿಳು ರೀಮೇಕ್ ಹೇಳಿಕೊಳ್ಳುವಷ್ಟು ಯಶಸ್ಸನ್ನು ಕಾಣಲ್ಲ. ಯುವರಾಜ, ಇದು ಕೂಡ 2001ರಲ್ಲಿ ತೆರೆಕಂಡ ಶಿವಣ್ಣನ ಮತ್ತೊಂದು ವರ್ಸ್ಟ್ ರೀಮೇಕ್ ಸಿನಿಮಾ. ಇದನ್ನು ಪೂರಿ ಜಗನ್ನಾಥ್ ನಿರ್ದೇಶನ ಮಾಡಿದ್ದು ಇದು ಅವರ ಮೊದಲ ಕನ್ನಡ ಸಿನಿಮಾ ಕೂಡ ಆಗಿರ್ತದೆ. ಶಿವರಾಜ್ ಕುಮಾರ್ ಅವರ ಜೊತೆ ಲೀಸಾ ರಾಯ್, ಭಾವನಾ ಪಾನಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ರಾಜ್ಯಾದ್ಯಂತ 4 ಥಿಯೇಟರ್ಗಳಲ್ಲಿ 50 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಇದು ಈ ಟೈಮಲ್ಲಿ ಆಗಿದ್ರೆ ಸೂಪರ್ ಹಿಟ್ ಸಿನಿಮಾ ಅಂತಾನೆ ಆಗ್ತಾ ಇತ್ತು.
ಆದರೆ 2001ರ ಸಮಯದಲ್ಲಿ 4 ಥಿಯೇಟರ್ನಲ್ಲಿ 50 ದಿನ ಅಂದರೆ ಅದು ಅವರೇಜ್ ಅಂತಾನೆ ಅರ್ಥ. ಆಕ್ಚುಲಿ ಈ ಸಿನಿಮಾ ತಮಿಳು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿರ್ತದೆ. ತೆಲುಗುನಲ್ಲಿ ಪವನ್ ಕಲ್ಯಾಣ್ ಆಕ್ಟ್ ಮಾಡಿದ್ದ ಈ ಸಿನಿಮಾ ಕನ್ನಡ, ತಮಿಳು, ಬೆಂಗಾಳಿ ಭಾಷೆಗೂ ಸಹ ರೀಮೇಕ್ ಆಗಿರ್ತದೆ. ಆದರೆ ಕನ್ನಡದ ಈ ಸಿನಿಮಾ ಹೇಳಿಕೊಳ್ಳುವಷ್ಟು ಯಶಸ್ಸನ್ನು ಕಾಣಲ್ಲ. ಗೆಳೆಯರೆ, 2001ರಲ್ಲಿ ತೆರೆಕಂಡ ಶಿವಣ್ಣನ ಮತ್ತೊಂದು ರೀಮೇಕ್ ಸಿನಿಮಾ ಜೋಡಿ ಕೂಡ ಈ ಲಿಸ್ಟ್ಗೆ ಸೇರುತ್ತೆ. ಯಾಕೆಂದರೆ ಈ ಸಿನಿಮಾದ ಒಂದು ಹಾಡು ಕಂಡಂಥ ಯಶಸ್ಸನ್ನು ಸಿನಿಮಾ ಕಂಡಿಲ್ಲ. ಇದನ್ನು ಕಿಶೋರ್ ಸರ್ಜಾ ಎನ್ನುವರು ನಿರ್ದೇಶನ ಮಾಡಿದರೆ ಶಿವರಾಜ್ ಕುಮಾರ್ ಅವರ ಜೊತೆ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಇದು ಡಾರ್ಲಿಂಗ್ ಡಾರ್ಲಿಂಗ್ ಅನ್ನು ಮಲಯಾಳಂ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ 2000 ಇಸವಿಯಲ್ಲಿ ತೆರೆಕಂಡಿದ್ದ ಈ ಸಿನಿಮಾದಲ್ಲಿ ದಿಲೀಪ್, ವಿನೀತ್ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಮಲಯಾಳಂನಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ತೆಲುಗು ಹಾಗೂ ಕನ್ನಡಕ್ಕೆ ರೀಮೇಕ್ ಆಗಿರ್ತದೆ. ಕೋದಂಡರಾಮ ಇದು 2002ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಶಿವರಾಜ್ ಕುಮಾರ್, ರವಿಚಂದ್ರನ್ ಲೀಡ್ನಲ್ಲಿ ಆಕ್ಟ್ ಮಾಡಿದ್ದು ರವಿಚಂದ್ರನ್ ರವರೇ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಒಂದು ವರ್ಸ್ಟ್ ರೀಮೇಕ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇಬ್ಬರು ಸ್ಟಾರ್ ಇದ್ರೂ ಕೂಡ ಇದು ಹಿಟ್ ಆಗಲಿಲ್ಲ, ಬಾಕ್ಸ್ ಆಫೀಸ್ನಲ್ಲಿ ಫೇಲ್ಯೂರ್ ಆಗಿದೆ. ಇದು 2000 ಇಸವಿಯಲ್ಲಿ ಮಲಯಾಳಂನಲ್ಲಿ ತೆರೆಕಂಡಿದ್ದ ತೆಂಕಸಿ ಪಟ್ಟಣಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಲಯಾಳಂನಲ್ಲಿ ಈ ಸಿನಿಮಾ 275 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಆ ಕಾಲಕ್ಕೆ 22 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಸಿನಿಮಾ ಅಂತಾನೆ ಕರೆಸ್ಕೊಂಡಿರುತ್ತೆ. ಆದರೆ ಮಲಯಾಳಂನಲ್ಲಿ ಕಂಡ ಯಶಸ್ಸು ಕನ್ನಡದಲ್ಲಿ ಸಿಗಲ್ಲ. ಯಾರೇ ನೀ ಅಭಿಮಾನಿ ಇದು 2000 ಇಸವಿಯಲ್ಲಿ ತೆರೆಕಂಡ ಸಿನಿಮಾ. ಡಿ ರಾಜೇಂದ್ರ ಬಾಬು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ರಮ್ಯ ಕೃಷ್ಣ, ಸಂಗೀತ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದೊಂದು ಹಿಂದಿ ರೀಮೇಕ್ ಆಗಿದ್ದು ಹೇಳಿಕೊಳ್ಳುವಂಥ ಯಶಸ್ಸನ್ನು ಕಂಡಿಲ್ಲ. 1993ರಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಕಂಡಿದ್ದ ಐನಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಹಿಂದಿಯಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ತೆಲುಗು, ತಮಿಳು, ಕನ್ನಡಕ್ಕೆ ಸಹ ರೀಮೇಕ್ ಆಗಿರ್ತದೆ. ಕೃಷ್ಣ ಲೀಲೆ ಇದು ಕೂಡ 2000 ಇಸವಿಯಲ್ಲಿ ತೆರೆಕಂಡಿದ್ದ ಸಿನಿಮಾ. ಡಿ ರಾಜೇಂದ್ರ ಬಾಬು ಇದನ್ನು ನಿರ್ದೇಶನ ಮಾಡಿದ್ದು ಶಿವರಾಜ್ ಕುಮಾರ್, ಸುಹಾಲಕ್ಷ್ಮಿ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1996ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಗೋಕುಲത്തിൽ ಸೀತೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತೆಲುಗುನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ಕನ್ನಡದಲ್ಲಿ ಅವರೇಜ್ ಸಿನಿಮಾ ಆಗಿ ಒಂದು ವರ್ಸ್ಟ್ ರೀಮೇಕ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಗೆಳೆಯರೆ, ರಮೇಶ್ ಅರವಿಂದ್ ಹಾಗೂ ಶಿವರಾಜ್ ಕುಮಾರ್ ಅವರು ಒಟ್ಟಿಗೆ ಅಭಿನಯ ಮಾಡಿದಂತಹ ಸಾಕಷ್ಟು ಸಿನಿಮಾಗಳು ಬಂದಿದೆ. ಅದರಲ್ಲಿ ಕೆಲವೊಂದು ರೀಮೇಕ್ ಸಿನಿಮಾಗಳು ಕೂಡ ಬಂದಿವೆ. ಅವು ಬಾಕ್ಸ್ ಆಫೀಸ್ನಲ್ಲಿ ಫೇಲ್ಯೂರ್ ಆಗಿವೆ. ಅಂಥ ಸಿನಿಮಾಗಳಲ್ಲಿ ಒಂದು ನಿನ್ನೆ ಪ್ರೀತಿಸುವೆ. ಇದು 2002ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಆ ಕಾಲಕ್ಕೆ ಇದೊಂದು ಫೀಲ್ ಗುಡ್ ಮೂವಿ. ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಸಿನಿಮಾ ಕೂಡ ಚೆನ್ನಾಗಿಯೇ ಮೂಡಿ ಬಂದಿತ್ತು. ಆದರೆ ಸಿನಿಮಾ ಮಾತ್ರ ಹೇಳಿಕೊಳ್ಳುವಷ್ಟು ಯಶಸ್ಸನ್ನು ಕಂಡಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಈ ಸಿನಿಮಾ 1999ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ನೀ ಒರುವೆಯೇನಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತಮಿಳಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ತೆಲುಗು, ಕನ್ನಡ, ಮಲಯಾಳಂಗೂ ಸಹ ರೀಮೇಕ್ ಆಗಿರುತ್ತೆ. ಚಂದ್ರೋದಯ 1999ರಲ್ಲಿ ತೆರೆಕಂಡ ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್, ಪ್ರೇಮ ಲೀಡ್ನಲ್ಲಿ ಆಕ್ಟ್ ಮಾಡಿದರೆ ಶಿವರಾಜ್ ಕುಮಾರ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಎಸ್ ಮಹೇಂದರ್ ನಿರ್ದೇಶನ ಮಾಡಿದ್ದ ಈ ಸಿನಿಮಾ 1986ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಮೌನ ರಾಗಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ತಮಿಳಿನಲ್ಲಿ ಮಣಿರತ್ನಂ ನಿರ್ದೇಶನ ಮಾಡಿದ್ದು ಅಲ್ಲಿ ಕಂಡ ಯಶಸ್ಸು ಕನ್ನಡದಲ್ಲಿ ಕಾಣಲ್ಲ. ಗಡಿಬಿಡಿ ಅಳಿಯ ಇದು ತೆರೆಕಂಡಿದ್ದು 1995ರಲ್ಲಿ. ಇದೇ ವರ್ಷ ಶಿವಣ್ಣನ ಕಲ್ಟ್ ಕ್ಲಾಸಿಕ್ ಮೂವಿ ಓಂ ಕೂಡ ರಿಲೀಸ್ ಆಗಿತ್ತು. ಮೇನಲ್ಲಿ ಓಂ ರಿಲೀಸ್ ಆಗಿದ್ರೆ ಜುಲೈನಲ್ಲಿ ಗಡಿಬಿಡಿ ಅಳಿಯ ರಿಲೀಸ್ ಆಗಿರುತ್ತೆ. ಈ ಸಿನಿಮಾನ ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಮಾಲಾಶ್ರೀ, ಜೈಮಾಲಾ, ಮೋಹಿನಿ ಲೀಡ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಓಂ ನಂತರ ತೆರೆಕಂಡ ಈ ಸಿನಿಮಾ ಒಂದು ವರ್ಸ್ಟ್ ರೀಮೇಕ್ ಆಗಿರುತ್ತೆ. 1993ರಲ್ಲಿ ತೆಲುಗು ಭಾಷೆಯಲ್ಲಿ ತೆರೆಕಂಡಿದ್ದ ಅಲ್ಲರಿ ಅಲ್ಲುಡ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತೆಲುಗುನಲ್ಲಿ ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ ಕನ್ನಡದಲ್ಲಿ ಅವರೇಜ್ ಆಗಿರುತ್ತೆ. ದ್ರೋಣ ಇದು 2020ರಲ್ಲಿ ಲಾಕ್ಡೌನ್ ಆದ ಸಮಯದಲ್ಲಿ ತೆರೆಕಂಡ ಸಿನಿಮಾ. ಪ್ರಮೋದ್ ಚಕ್ರವರ್ತಿ ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಲಾಂಗ್ ಗ್ಯಾಪ್ ನಂತರ ಶಿವಣ್ಣ ಮಾಡಿದ ಈ ರೀಮೇಕ್ ಸಿನಿಮಾ ಒಂದು ವರ್ಸ್ಟ್ ರೀಮೇಕ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇದು 2012ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಸಾಟೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. 2012ರ ಸಿನಿಮಾವನ್ನು 2020ರಲ್ಲಿ ರೀಮೇಕ್ ಮಾಡಿ ಶಿವಣ್ಣ ಕೈ ಸುಟ್ಕೊಳ್ತಾರೆ. ಭೈರಾಗಿ ಇದು 2022ರಲ್ಲಿ ತೆರೆಕಂಡ ಸಿನಿಮಾ. ಇದನ್ನು ವಿಜಯ್ ವಿಲ್ಟನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಮುಖ್ಯ ಪಾತ್ರಗಳಲ್ಲಿ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್, ಪೃಥ್ವಿ ಎಂಬರ್ ಅವರು ಕಾಣಿಸ್ಕೊಂಡಿರ್ತಾರೆ. ಇದು 2017ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಕಡುಬು ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ನೋಡಿ, 2022ರ ಸಮಯದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಜೋರಾಗಿತ್ತು. ಆ ಟೈಮಲ್ಲಿ ಈ ಥರ ಒಂದು ರೀಮೇಕ್ ಮಾಡಿದರೆ ಏನು ಹೇಳೋದು ಗುರು. ಹಾಗಾಗಿ ಇದೊಂದು ವರ್ಸ್ಟ್ ರೀಮೇಕ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಗೆಳೆಯರೆ, ನೀವೇನಾದರೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿಯಾಗಿ ಇಲ್ಲಿ ತನಕ ವಿಡಿಯೋ ನೋಡಿದರೆ ನಿಮಗೆ ನನ್ನ ಮೇಲೆ ಸ್ವಲ್ಪ ಕೋಪ ಬಂದಿರುತ್ತೆ ಅಲ್ವಾ. ಆದರೆ ಒಂದು ಸಲ ನೀವೇ ಯೋಚನೆ ಮಾಡಿ ನೋಡಿ, ಶಿವಣ್ಣ ಮಾಡಿರೋ ರೀಮೇಕ್ ಸಿನಿಮಾಗಳಲ್ಲಿ ಹಿಟ್ಟಾಗಿರೋ ಸಿನಿಮಾಗಳು ಅಂದರೆ ಪ್ರೀಸೆ, ಗಲಾಟೆ ಅಳಿಯಂದ್ರು ಬಿಟ್ಟರೆ ನಿಮಗೆ ಯಾವ ಸಿಗುತ್ತೆ ಅಂತ. ಓಂ, ಜೋಗಿ ಅಂತ ಸಿನಿಮಾಗಳನ್ನು ಮಾಡಿದ ಶಿವಣ್ಣ ಈ ರೀಮೇಕ್ಗಳನ್ನು ಮಾಡುವ ಅಗತ್ಯ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅದೇ ರೀತಿ ಶಿವಣ್ಣನ ಸಿನಿಮಾಗಳು ಕೂಡ ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿರ್ತವೆ. ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ. ಚಾನಲ್ನಲ್ಲಿ ಇದೆ, ಬೇಕಾದರೆ ಹೋಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಶಿವಣ್ಣನ ಈ ರೀಮೇಕ್ಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.